ಈಗಾಗಲೇ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಎಲ್ಲ ಕಡೆಯೂ ಕೂಡ ವೋಟಿಂಗ್ ಆರಂಭ ಆಗಿರುವಂತದನ್ನ ನೋಡಬಹುದು. ಈಗಷ್ಟೇ ಬಿಎಸ್ವೈ ಮತ್ತು ಅವರ ಪುತ್ರ ಮತದಾನವನ್ನ ಮಾಡಿ ಹೊರಗೆ ಬರ್ತಿರುವಂತದನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಹಾಗೆ ಜಿಎಂ ಸಿದ್ದೇಶ್ವರ್ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಅವರು ಕೂಡ ವೋಟ್ ಮಾಡಿ ಕುಟುಂಬ ಸಮೇತರಾಗಿ ತೆರಳಿ ವೋಟ್ ಮಾಡಿ ಹೊರಗೆ ಬಂದು ಹೆಮ್ಮೆಯ ಗುರುತನ್ನ ನೇರವಾಗಿ ಹೋಗಿ ವೋಟ್ ಮಾಡಿದ್ದಾರೆ. ತಮ್ಮ ಹಕ್ಕನ್ನು ಚಲಾಯಿಸಿ ಅಭ್ಯರ್ಥಿಗಳು ಜೊತೆನಲ್ಲಿ ಹೋಗಿ ಕುಟುಂಬದ ಸಮೇತ ಹೋಗಿ ವೋಟ್ ಮಾಡಬೇಕು. ಸಹಜವಾಗಿ ಅಭ್ಯರ್ಥಿಗಳಿಗೆ ಒಂದು ಇದಿರುತ್ತೆ, ಮೊದಲು ವೋಟ್ ನಾವು ಮಾಡಬೇಕು, ಆದಷ್ಟು ಬೇಗ ವೋಟ್ ಮಾಡಬೇಕು ಅನ್ನುವಂಥದ್ದು. ಕ್ಲಾಸ್ ಮಾನಿಟರ್ ಹೇಗೆ ಮೊದಲನೇ ಎಲ್ಲ ಕೆಲಸ ಮಾಡ್ತಾರೆ ಹಾಗೆ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಸ್ಫೂರ್ತಿ ಆಗ್ತಾರೆ. ಯಾರ್ಯಾರು ಅಭ್ಯರ್ಥಿನೇ ಈಗಾಗಲೇ ವೋಟ್ ಹಾಕಿದ್ದಾರೆ, ಹೋಗಿ ನಾವು ಹೋಗೋಣ ಅಂತ ಇಲ್ಲಿ ಜನ ಬರ್ತಾರೆ ಅನ್ನೋಂಥದ್ದು. ನೀವು ನಿಮ್ಮ ಅಧಿಕಾರವನ್ನು ಮಿಸ್ ಮಾಡಬೇಡಿ. ಸೊ ಈಗಾಗಲೇ ಅಭ್ಯರ್ಥಿಗಳು ಶಿವಮೊಗ್ಗ ಮತ್ತು ದಾವಣಗೆರೆಯಲ್ಲಿ ಈಗಾಗಲೇ ಮತ ಚಲಾವಣೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ನಾವು ವೋಟ್ ಮಾಡಿದ್ದೀವಿ ಅನ್ನೋದನ್ನು, ತಮ್ಮ ಹಕ್ಕನ್ನು ಚಲಾಯಿಸಿದ್ದೀವಿ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಿಮಗೂ ಕೂಡ ಆ ಅವಕಾಶ ಇದೆ, ನೀವು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ನಾನು ಈ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ ಅನ್ನುವಂಥದ್ದನ್ನು ಎಡಗೈ ತೋರು ಬೆರಳಿಗೆ ಶಾಯಿಯನ್ನು ಹಾಕ್ತಾರೆ. ಸೊ ಅದರ ಮುಖೇನ ನೀವು ಕೂಡ ನಿಮ್ಮ ಹಕ್ಕನ್ನು ಚಲಾಯಿಸಿದಾಗೆ ಆಗುತ್ತೆ. ಸೊ ನೋಡ್ತಾ ಇದ್ರಿ ಯಡಿಯೂರಪ್ಪ ಹೇಗೆ ಮತ ಚಲಾವಣೆ ಮಾಡಿದರು ಅನ್ನುವಂಥದ್ದನ್ನು ಬೂತ್ಗೆ ಒಳಗಡೆ ಹೋಗಿ ತಮ್ಮ ಮತಗಟ್ಟೆ ಸಂಖ್ಯೆ ಏನಿದೆ ಶಿವಮೊಗ್ಗದಲ್ಲಿ 134ರ ಮತಗಟ್ಟೆ ಸಂಖ್ಯೆಯಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಮತ ಚಲಾಯಿಸಿದ್ದಾರೆ. ಈ ಭಾಗದಲ್ಲಿ ನಾವು ನೋಡ್ತಾ ಹಾಲಿ ಸಂಸದರು, ಮಾಜಿ ಕೇಂದ್ರ ಸಚಿವರು ಕೂಡ ಸೊ ಅವರ ಹಕ್ಕನ್ನು ಚಲಾಯಿಸಿದ್ದಾರೆ. ಸೊ ಕೊನೆಯ ಹಂತದ ಚುನಾವಣೆ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಶಿವಮೊಗ್ಗದಲ್ಲಿ ಜಿದ್ದಾಜಿದ್ದಿನ ಕಣ, ಪಿ ವೈ ರಾಘವೇಂದ್ರ ವರ್ಸಸ್ ಮಧು ಬಂಗಾರಪ್ಪ. ಇನ್ನು ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ್ ವರ್ಸಸ್ ಮಂಜಪ್ಪ. 27 ವರ್ಷಗಳ ನಂತರ ಕುರುಬ ಸಮುದಾಯಕ್ಕೆ ಟಿಕೆಟನ್ನು ಅಲ್ಲಿ ನೀಡಲಾಗಿದೆ. ಸೊ ಮಂಜಪ್ಪ ಕಾಂಗ್ರೆಸ್ ಹಾಗೆ JDSನ ಮೈತ್ರಿ ಅಭ್ಯರ್ಥಿ. ಸೊ ಈಗ ಅಲ್ಲಿಯೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿನ ಕಣ ಇದೆ. ಸೊ ಎರಡು ಅಕ್ಕಪಕ್ಕದ ಜಿಲ್ಲೆಗಳನ್ನು ನೋಡ್ತಾ ಇದ್ದೀವಿ, ಶಿವಮೊಗ್ಗ ಹಾಗೆ ದಾವಣಗೆರೆ. ಶಿವಮೊಗ್ಗದ ಕೆಲವು ಭಾಗಗಳು ದಾವಣಗೆರೆಗೆ ಒಳಪಡುತ್ತೆ. ಸೊ ಹಾಗಾಗಿ ಅಲ್ಲಿಯೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಎರಡೂ ಕ್ಷೇತ್ರದ ಅಭ್ಯರ್ಥಿಗಳು, ಅದರಲ್ಲೂ BJP ಅಭ್ಯರ್ಥಿಗಳು ಮೊದಲನೆಯವರಾಗಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಸೊ ಈಗ ದಾವಣಗೆರೆಯಲ್ಲಿ ಯಾವ ರೀತಿಯಾದಂಥ ಎಲ್ಲ ವಾತಾವರಣ ಕಂಡು ಬರ್ತಾ ಇದೆ, ಜೊತೆಗೆ ಶಿವಮೊಗ್ಗದಲ್ಲಿ, ಯಾಕೆಂದರೆ ಅಭ್ಯರ್ಥಿಗಳು ಮೊದಲನೇದಾಗಿ ಮತ ಚಲಾವಣೆ ಮಾಡಿದ್ದಾರೆ. ಸೊ ನಾವು ಕೂಡ ಆದಷ್ಟು ಬೇಗ ನಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನವನ್ನು ಮುಗಿಸೋಣ ಅನ್ನುವಂಥದ್ದು. ಸೊ ಹಾಗೆ ಡಿಲೇ ಮಾಡೋದು ಬೇಡ. ಸೊ ಎಲ್ಲ ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿದೆ. ಸೊ ಹಾಗಾಗಿ ನಿಮ್ಮ ಗುರುತಿನ ಚೀಟಿ ಏನಿದೆ, ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಒಂದು ಚೀಟಿಯನ್ನು ಕೊಡ್ತಾರೆ. ಸೊ ಅದನ್ನು ತೆಗೆದುಕೊಂಡು ನಿಮ್ಮ ಅಭ್ಯರ್ಥಿಯ ಆಯ್ಕೆಯನ್ನು ನೀವು ಮಾಡಿ. ಯಾವುದೇ ಕಾರಣಕ್ಕೂ ಡಿಲೇ ಮಾಡೋದು ಬೇಡ, ಆಲಸ್ಯ ಮಾಡೋದು ಬೇಡ. ಮೊದಲನೇ ಹಂತದಿಂದ ಕೂಡ ಇದೇ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಸೊ ಅತಿ ಹೆಚ್ಚು ವೋಟಿಂಗ್ ಆಗಲಿ, ಯುವ ಮತದಾರರು ಮೊದಲನೇ ಬಾರಿಗೆ ಯಾರು ವೋಟ್ ಮಾಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಉತ್ಸಾಹ ಹುರುಪಿನಿಂದ ಬನ್ನಿ, ಅನೇಕ ಸಂಖ್ಯೆಯಲ್ಲಿ ಆಗಮಿಸಿ ನಿಮ್ಮ ಹಕ್ಕನ್ನು ಚಲಾಯಿಸಿ.